ಎಲ್ಲೋ ಒಂದ್ ಕಡೆ ಇದೊಂದು ಸ್ಪಾರ್ಕ್ ಸ್ಟಾರ್ಟ್ ಆಗಕ್ಕೆ ಕಾರಣ ಈ ಸ್ಟೂಡೆಂಟ್ ಪ್ರೊಟೆಸ್ಟ್ ಸಿಜೆಪಿ ಏನ್ ನಡೀತು. ಅದಾದ ನಂತರದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಂಗ್ ಗಳನ್ನ ಬಳಸ್ಕೊಂಡು ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ರು. ಅಲ್ಲಿಂದ ಏನಾದ್ರು ಶಾಂತಿ ಕ್ರಾಂತಿ ಸ್ಟಾರ್ಟ್ ಆಯ್ತಾ ಅಂತ? ಇರ್ಬೋದು ಸರ್. ಇರ್ಬೋದು ಸರ್. ಈಗ ಕ್ರಾಂತಿ ಕಾಲ ಇದು. ಎಲ್ಲೆಲ್ಲಿಂದ ಶುರು ಆಯ್ತು ಅನ್ನೋದು ಅದು ನಮಗೂ ಗೊತ್ತಿಲ್ಲ. ನೀವೇ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾರಿಗೂ ಗೊತ್ತಿಲ್ಲ ಸರ್ ನನ್ನ ಪ್ರಕಾರ ಎಲ್ಲಿಂದ ಹುಟ್ಕೊಂತು ಅಂತ. ಬಹುಶಃ ರವಿಚಂದ್ರನ್ ಸರ್ ಅಂತಂದ್ರೆ ಅವ್ರ ಮೇಲೆ ಒಂದು ಪ್ರೀತಿ ಪ್ರತಿಯೊಂದು ಮನೆಯಲ್ಲಿ ಒಂದ್ ಇಬ್ರು ಮೂರು ಜನ ಅಭಿಮಾನಿಗಳಂತೂ ಫಿಕ್ಸ್. ಯಾಕೆಂದ್ರೆ ಅವರು ಡಿ ಬಾಸ್ ಸಾಹೇಬ್ರಿಗೂ ತಂದೆ ಸ್ವರೂಪಿ, ಕಿಚ್ಚ ಸುದೀಪ್ ಅಣ್ಣವ್ರಿಗೂ ತಂದೆ ಸ್ವರೂಪಿ, ಅಪ್ಪು ಸಾಹೇಬ್ರಿಗೆ ಒಂದೇ ಹೃದಯ ಅವರೆಲ್ಲ. ಸೊ ಈ ತರ ಎಲ್ಲರಿಗೂ ಕೂಡ ಒಂದು ಐದರ್ ಡೈರೆಕ್ಟರ್ಗಳಿಗೆ ಗುರು ಸ್ವರೂಪಿ, ನಟರುಗಳಿಗೆ ಒಂದು ಫಾದರ್ಲಿ ಫಿಗರ್, ಮತ್ತೆ ಇನ್ಸ್ಪಿರೇಷನ್ ಯಂಗ್ಸ್ಟರ್ಸ್ಗಾಗ್ಲಿ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್. ಸೋತರು ಕೂಡ ಹೆಂಗ್ ಎದ್ ನಿಂತ್ಕೋಬೇಕು ಅನ್ನೋದಕ್ಕೆ ಸರ್ ರವಿಚಂದ್ರನ್ ಸರ್ಗಿಂತ ಎಕ್ಸಾಂಪಲ್ ಯಾರು ಸರ್? ಅಂತ ಹಠವಾದಿ, ಅಂತ ಛಲವಾದಿ, ಅಂತ ಛಲದಂಕ ಮಲ್ಲ ಯಾರಿದ್ದಾರೆ ಅಂತಂದ್ರೆ ನಮ್ ರವಿಚಂದ್ರನ್ ಸರ್. ಹಾಗಾಗಿ ಅವ್ರ ಬಗ್ಗೆ ಜನ್ಸಿಗಳು ಹುಡುಗಾಟ ಮಾಡ್ಬೇಕಾರೆ ಎಲ್ಲೋ ಸಿಕ್ಕಿದೆ ಅಂತ ಕಾಣುತ್ತೆ. ಯಾರಿಗೋ ಒಬ್ರಿಗೆ ಈ ಮೆಟೀರಿಯಲ್ ಸಿಕ್ಕಿದೆ, ಅವತ್ತೇ ಮಾಡಿದಾರಲ್ಲ ಈಗ ಅರ್ಥ ಆಗಿದೆ. ಯಾಕೆಂದ್ರೆ ಈಗ ಒಂದು ಸಿನಿಮಾನ ಮಾಡ್ಬಿಟ್ಟು ಸುಲಭವಾಗಿ ವಾಯ್ಸ್ ಡಬ್ ಮಾಡ್ಬಿಡ್ತಾರೆ. ನಿಮ್ಗೂ ಟೆಕ್ನಾಲಜಿ ಚೆನ್ನಾಗಿ ಗೊತ್ತಿದೆ, ತುಂಬಾ ಈಸಿ ಸರ್. ಈಗ ಇದೆ ಏನೊಂದು ಚಾಟ್ ಜಿಪಿಟಿ ಅದು ಇದೆಲ್ಲ ಬಂದಿದೆ, ಒಂದು ವಾಯ್ಸ್ ಡಬ್ಸ್ ಮಾಡಿ ಇವತ್ತು ಶಾಲಾ ಮಕ್ಕಳು ಪ್ರಾಜೆಕ್ಟ್ ಇಂದ ಹಿಡಿದು ವಾಯ್ಸ್ ಡಬ್ ಇಸ್ ಈಸಿ ಥಿಂಗ್. ಪಟ ಮಾಡ್ಬಿಟ್ಟು ಎಲ್ಲಾ ಲ್ಯಾಂಗ್ವೇಜ್ ಮಾಡ್ಬಿಟ್ಟು ಪ್ಯಾನ್ ಇಂಡಿಯಾ ಅನ್ಬಿಡ್ತಾರೆ. ಸೊ ಆದ್ರೆ ಅವತ್ತಿಗೆ ಎಲ್ಲಿತ್ತು ಟೆಕ್ನಾಲಜಿ? ಕಂಪ್ಯೂಟರ್ ಇಲ್ವಲ್ಲ ಸರ್. ಅಂತ ಕಾಲದಲ್ಲಿ ರವಿಚಂದ್ರನ್ ಸರ್ ಮಾಡದಂತಹ ಈ ಕ್ರಾಂತಿ ಇದೆಯಲ್ಲ, ಅಂದ್ರೆ ಒಂದು ನವಯುಗ, ಹೊಸ ಒಂದು ಸಿನಿಮಾ ಸಿದ್ಧಾಂತನೇ ಚೇಂಜ್ ಮಾಡ್ಬಿಟ್ರಲ್ಲ. ಇಡೀ ಸೌತ್ ಇಂಡಿಯಾ ತಿರುಗಿ ನೋಡ್ಬೇಕು, ಇಡೀ ಇಂಡಿಯಾ ತಿರುಗಿ ನೋಡ್ಬೇಕು ಅನ್ನೋದನ್ನ ಮಾಡಿದ್ರಲ್ಲ. ಆ ಮಾಡಿರೋದನ್ನ ಯಾರೋ ಒಬ್ರು ಗುರ್ಸಿದ್ದಾರೆ. ಗುರ್ಸಿದ್ಮೇಲೆ ಹೌದಲ್ವಾ ಈ ತರ ಎಲ್ಲ ಇದೆ ಅಂತ ಅಂದ್ಬಿಟ್ಟು ವಿಜುವಲ್ ರೂಪ ತಗೊಂಡಿದೆ, ಅದು ಎಡಿಟಿಂಗ್ ಎಲ್ಲ ಮಾಡಿ ಎಲ್ಲರೂ ಅದನ್ನ ಸಂಭ್ರಮಿಸಿದ್ದಾರೆ ಸರ್. ರವಿಚಂದ್ರನ್ ಸರ್ ಅವತ್ತು ಭ್ರಮಿಸಿದನ್ನ ಇವತ್ತು ಜನ್ಸಿ ಸಂಭ್ರಮಿಸ್ತಾ ಇದ್ದಾರೆ. ಹಂಗಾಗಿ ನನಗೇನೋ ಒಂದು ಯಾವ್ದೋ ಒಂದು ಹೊಸದೊಂದು ಚೈತನ್ಯ ಕಾಣ್ತಾ ಇದೆ ಸರ್. ಚಂದನವನದಲ್ಲಿ ಇವತ್ತು ಒಂದು ಚಾಲೆಂಜಿಂಗ್ ಟಫ್ ಟೈಮ್ಸ್ ಇದೆ, ಅದು ರವಿಚಂದ್ರನ್ ಸರ್ ಕಡೆಯಿಂದನೇ ಈಗ ಒಂದು ಹೊಸ ಸಂತೋಷ, ಸಂಭ್ರಮ, ಸಡಗರ ಉಟ್ಕೊಂತ ಇದೆ. ಅದು ಶಾಂತಿ ಕ್ರಾಂತಿಯಿಂದನೇ ಶಾಂತವಾಗಿದ್ದಂತಹ ಚಿತ್ರರಂಗಕ್ಕೆ ಒಂದು ಕ್ರಾಂತಿ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಸರ್. ಸರ್, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನೆನ್ಸ್ಕೊಳ್ಳೋದಾದ್ರೆ ಒಂದು ಗ್ಲಾಸ್ ಹೌಸ್ ಇದೆಯಲ್ಲ ಅದನ್ನ ಹೊಡೆದಾಕ್ತಾರೆ. ಮತ್ತೊಂದ್ ಕಡೆ ಇನ್ನೊಂದ್ ಸಿನಿಮಾಗೆ ಇದು ವಿಧಾನಸೌಧಕ್ಕೆ ಹಾಕಿ ಮತ್ತೆ ಕಟ್ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ಕ್ರಿಸ್ಟೋಫರ್ ನೋಲನ್ ಹೇಳ್ತಾ ಇದೆಯಾ ಅಂದ್ರೆ ಸಿಜಿ ಬಳಸ್ಕೊಳ್ಳೋದನ್ನ ನಾನು ರಿಯಾಲಿಟಿ ಆಗಿ ಅದನ್ನ ಬ್ಲಾಸ್ಟ್ ಮಾಡಿ ಒಂದಷ್ಟು ಸೀನ್ಗಳನ್ನ ತೆಗಿತೀನಿ ಅಂತ. ಅವ್ರು ಆಗ್ಲೇ ಯೋಚನೆ ಮಾಡಿದ್ರೆ ಸರ್, ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡೋದಕ್ಕೆ ಗೊತ್ತಾಗುತ್ತದೆ ಸರ್. ಕ್ರಿಸ್ಟೋಫರ್ ನೋಲನ್ ಇರ್ಬೋದು, ಕ್ಯಾಮರನ್ ಇರ್ಬೋದು, ಜೇಮ್ಸ್ ಕ್ಯಾಮರನ್ ಇರ್ಬೋದು, ಇನ್ನು ಯಾರ್ಯಾರು ಹೇಳಿ ಸರ್ ನೀವು ಹಾಲಿವುಡ್ ಅಲ್ಲಿ. ನಮ್ಗೆ ಅವ್ರೆಲ್ಲರನ್ನೂ ಕೂಡ ಒಂದು ತಕಡಿಲ್ ಹಾಕಿ ತೂಗಿದ್ರೆ ನಮ್ಮ ಕನ್ನಡದ ರವಿಚಂದ್ರನ್ ಸರ್ ಅವರು ಅವ್ರಿಗಿಂತ 20 ಗ್ರಾಮ್ ಜಾಸ್ತಿ ತೂಗ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತಂದ್ರೆ ನಮ್ದು ಸಮುದ್ರ ಏನಲ್ಲ ಸರ್. ನಮ್ ಕನ್ನಡ ಇಂಡಸ್ಟ್ರಿ ಒಂದು ಚಿಕ್ಕದೊಂದು ನದಿ ಇರಂತ ಅನ್ಕೋಬಹುದು, ಒಂದು ಚಿಕ್ಕ ಕೊಳ ಅಂತ ಅನ್ಕೋಬಹುದು. ಬೇಕಾರೆ ಈ ಜೋಡಿ ಬೇಕಾರೆ ಎಲ್ಲಾರು ಕೈಗೆ ಸಿಗ್ತಾರೆ. ಅದೆಲ್ಲ ಸಮುದ್ರ ಬಿಡಿ ಸರ್. ಅವ್ರಿಗೆ ಮಾರ್ಕೆಟ್ ದೊಡ್ಡದಿದೆ, ಅವ್ರಿಗೆ ಬಜೆಟ್ ದೊಡ್ಡದಿದೆ, ಎಲ್ಲಾ ತರ ದೊಡ್ಡದಿದೆ. ನಮ್ ಕನ್ನಡ ಇಂಡಸ್ಟ್ರಿಲಿ ಸುತ್ತಮುತ್ತ ನಮ್ಮ ತಮಿಳು, ನಮ್ಮ ಮಲಯಾಳಿ, ನಮ್ಮ ಕನ್ನಡ, ನಮ್ಮ ಹಿಂದಿ, ನಮ್ಮ ತೆಲುಗು, ಹಿಂದಿ ಇವೆಲ್ಲ ಒಂದು 10 ಲಕ್ಷ 20 ಲಕ್ಷ ಬಜೆಟ್ಗೆ ಮ್ಯಾಕ್ಸಿಮಮ್ ಇದ್ದಂತ ಕಾಲದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಾರು 1.5 ಕೋಟಿ 2 ಕೋಟಿ, ಪ್ರೇಮಲೋಕ, ರಣಧೀರ ಈ ತರ ಸಿನಿಮಾಗಳು ಮಾಡಿ 10 ಕೋಟಿದೊಂದು ಎಲ್ಲಾ ಸ್ಟಾರ್ಗಳನ್ನ ಕರೆಸಿ ಅವ್ರನ್ನೆಲ್ಲ ಒಂದ್ ಕಡೆಗೆ ನಾವು ಸೇರಿಸ್ಕೊಂಡು ಈ ಒಂಥರ ಏನಂತಾರೆ ಸಿನಿ ಜಾತ್ರೆ ಮಾಡಿದಾರಲ್ವಾ. ಸೊ ಇದು ಒಂಥರ ನೋಲನ್ ಅವರಾಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಎಲ್ಲಾ ಮೇಕರ್ಸ್ಗಿಂತ ಒಂದು ಗ್ರೇಟೆಸ್ಟ್ ವಿಷಯ. ಅದಕ್ಕೆ ರಾಜಮೌಳಿ ಸಾರ್ ಹೇಳೋದು, ನಿಮ್ ಸಿನಿಮಾಗಳನ್ನ ನಮ್ಗೆ ಸಿಗ್ತಾ ಇರ್ಲಿಲ್ಲ, ನಾವು ಕ್ರಾಸ್ ಬಾರ್ಡರ್ ಅಲ್ಲಿ ಸ್ಮಗಲ್ ಮಾಡ್ಕೊಂಡು ನೋಡ್ತಾ ಇದ್ವಿ ಅಂತ ನಿಮ್ ಮೀಡಿಯಾ ಮುಂದೆನೆ ಒಪ್ಕೊಂಡಿದ್ದಾರೆ. ಇದಕ್ಕಿಂತ ಬೇಕಾ ಸರ್? ಎಷ್ಟೋ ಜನಕ್ಕೆ ದೊಡ್ಡ ಡೈರೆಕ್ಟರ್ಸ್ಗೆ ಇವತ್ತು ಪ್ರೂವನ್, ಇವತ್ತು ವರ್ಲ್ಡ್ ವೈಡ್ ಇವ್ರಿಗೆ ನಿರ್ದೇಶಕರುಗಳಿಗೆ ರವಿ ಸರ್ ಪ್ರೇರಣೆ ಆಗಿದ್ದಾರೆ, ರವಿ ಸರ್ ಇನ್ಸ್ಪಿರೇಷನ್ ಆಗಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಸರ್, ಇದು ಜೆನ್ಸಿಗಳಿಗೆ ಒಂದು ಕ್ಲೂ ಅವ್ರು ಮತ್ತೆ ಡಿಬಗ್ ಮಾಡಿ ಹಾಕ್ಲಿ ಇದನ್ನೆಲ್ಲ. ಏನು ಅಂದ್ರೆ ಸರ್, ರಣಧೀರ ಮಚ್ ಬಿಫೋರ್ ಶಾಂತಿ ಕ್ರಾಂತಿ, ಅವಾಗ್ಲೇ ಅವರು ಕ್ಲೈಮ್ಯಾಕ್ಸ್ ತೆಗೆದ್ರೆ ನಿಮಗೆ ಒಂದು ಹೀರೋಯಿನ್ ಡೋರ್ ತನಕ ಹೋಗ್ತಾರೆ ಎಸ್ಕೇಪ್ಗೆ ಶಿಪ್ ಅಲ್ಲಿ. ಅವ್ರು ಡೋರ್ ಓಪನ್ ಮಾಡಿದ್ರೆ ಗಶಿಂಗ್ ಆಫ್ ವಾಟರ್, ಅಲ್ಲಿ ಒಂದು ವಾಟರ್ ಟ್ಯಾಂಕೆ ಕಟ್ಟಿರ್ತಾರೆ ಸರ್. 95-96 ಟೈಟಾನಿಕ್ ಬಂದಿದ್ದು. ಟೈಟಾನಿಕ್ ಅಲ್ಲಿ ಅದೇ ತತ್ವಗಳಿದಾವೆ. ಸೊ ರಣಧೀರ ವಾಸ್ ನಮ್ಮ ಕನ್ನಡದ ಟೈಟಾನಿಕ್ ಸರ್, ಅದು ಅಲ್ವಾ? ಯಾರು ಇಮ್ಯಾಜಿನ್ ಮಾಡ್ತಾರೆ ಸರ್? ಒಂದು ಹಡಗು ಒಡ್ಕೊಂಡು ಹೋಗುತ್ತೆ, ನೀರು ತುಂಬುತ್ತೆ, ಎಲ್ಲೆಲ್ಲಿಂದ ಅದು ಸಮುದ್ರದ ಸೆಟಪ್ ನ ಅವತ್ ಮಾಡಿದ್ರು ಸರ್. ಅವತ್ತೇನು ನಮ್ಗೆ ಗ್ರೀನ್ ಮ್ಯಾಟ್ ಇಲ್ಲ ಅಥವಾ ಹಾಲಿವುಡ್ ತರ ನಮ್ಗೇನು ಅನುಕೂಲಗಳಿಲ್ಲ, ಒಂದು ಫಿಲ್ಮ್ ಸಿಟಿನೇ ಇಲ್ವಲ್ಲ ಸರ್. ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದಾಗ ರವಿ ಸರ್ ಅಲ್ಲಿ ಹೋಗಿ ಒಂದು ತಂಡ ನೇತೃತ್ವ ತಗೊಂಡೋಗಿ ಒಂದು ಡಿಸೈನೇ ಮಾಡಿರ್ತಾರೆ ರವಿಚಂದ್ರನ್ ಸರ್.
ಅದನ್ನ ಪ್ರಪೋಸಲ್ ಕೊಡ್ತಾರೆ ಒಂದು ಫಿಲ್ಮ್ ಸಿಟಿ ಮಾಡಿ ಅಂತ. ಮಾಡಿದ್ರೆ ಇವತ್ತು ಇಲ್ಲೇ ಕನ್ನಡ ನಾಡಿನಲ್ಲಿ ಒಂದು ರಾಮೋಜಿ ಫಿಲ್ಮ್ ಸಿಟಿಗಿಂತ ಜೋರಾಗಿರ್ತಕ್ಕಂಥದ್ದು ಒಂದು ನಮ್ಗೆ ಫೆಸಿಲಿಟಿ ಸಿಗ್ತಿತ್ತು ಅಲ್ವಾ ಸರ್? ಮೊನ್ನೆ ಯಾರೋ ಒಬ್ರು ಇದ್ರಲ್ಲಿ ಹಾಕಿದ್ರು ಸೋಷಿಯಲ್ ಮೀಡಿಯಾ, ತುಂಬಾ ನನಗೆ ಇಷ್ಟ ಆಯ್ತು. ಅವತ್ತು ಶಾಂತಿ ಕ್ರಾಂತಿ ಗೆದ್ದಿದ್ರೆ ಸರ್, ಆಮೇಲೆ ಮುಂಗಾರು ಮಳೆ ಎಲ್ಲ ಟೈಟಾನಿಕ್ ರೇಂಜ್ಗೆ ಹೋಗ್ತಿತ್ತೆ ನಾವು, ಯಾಕಂದ್ರೆ ಓಪನ್ ಆಗ್ಬಿಡ್ತಿತ್ತು ಮಾರ್ಕೆಟ್. ನಮ್ಮ ಎಸ್ ನಾರಾಯಣ್ ಸರ್ ಕೂಡ ಹೇಳಿದ್ರು, ಶಾಂತಿ ಕ್ರಾಂತಿ ಸೋತಿದ್ದು ಕನ್ನಡ ಇಂಡಸ್ಟ್ರಿ ಸೋತಂಗಾಯ್ತು, ಅದೊಂದು ಗೆದ್ದಿದ್ರೆ ಕರ್ನಾಟಕನೇ ಗೆದ್ದಂಗೆ ಆಗ್ತಿತ್ತು ಅಂತ. ಈ ತರ ಸುಮಾರು ಮೊದಲು ರವಿಚಂದ್ರನ್ ಸಾರು ಮಾಡಿದ್ದಾರೆ. ಏಕಾಂಗಿಯಲ್ಲಿ ಫಸ್ಟ್ THX ಆಡಿಯೋ ರೆಕಾರ್ಡಿಂಗ್ ಅನ್ನೋ ಒಂದು ಹೊಸ ತಂತ್ರಜ್ಞಾನ ತಗೊಂಬಂದ್ರು. ಅಹಂ ಪ್ರೇಮಾಸ್ಮಿಲಿ ಕೇವಲ ನಮ್ಮ ಯಾವುದು ಬಾಲಿವುಡ್ ಸಿನಿಮಾಸು ಡಿಜಿಟಲ್ ಗ್ರೇಡಿಂಗ್ ಮಾಡ್ತಾ ಇದ್ರು, ಕಲರ್ ಗ್ರೇಡಿಂಗ್ ಎಲ್ಲ. ಆ ಡಿಜಿಟಲ್ ಗ್ರೇಡಿಂಗ್ ನೆಲ್ಲ ಅಹಂ ಪ್ರೇಮಾಸ್ಮಿ ಸಿನಿಮಾ ಎಲ್ಲ ಆದ್ಮೇಲೆ ಮತ್ತೊಂದು 50 ಲಕ್ಷ ಖರ್ಚಾಗುತ್ತೆ. ಅವತ್ತಿಗೆ 50 ಲಕ್ಷ ಇಸ್ ಅ ಗ್ರೇಟ್ ಥಿಂಗ್. ಅಷ್ಟೊತ್ತಿಗೆ 3 ಸಿನಿಮಾ ಮಾಡ್ತಾ ಇದ್ರು. ಅಹಂ ಪ್ರೇಮಾಸ್ಮಿ ಅವರ ಸಹೋದರ ಬಾಲಾಜಿ ಸರ್ನ ಲಾಂಚ್ ಮಾಡ್ಬೇಕಾರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದ್ ಸಿನಿಮಾ. ಇಡೀ ಸಿನಿಮಾ ಕಲರ್ ಗ್ರೇಡಿಂಗ್ ಮುಂಬೈ ಕಳಿಸ್ತಾರೆ, ಒಂದೊಂದು ಫ್ರೇಮ್ ನಿಲ್ಲಿಸಿ ಕಲರ್ ಗ್ರೇಡ್ ಆಗುತ್ತೆ. ಈಗ ಬಿಡಿ DI ಕಲರ್ ಗ್ರೇಡ್ ನಾರ್ಮಲ್ ಆಗೋಯ್ತು, ಎಲ್ಲರೂ ಮಾಡ್ತಾ ಇದಾರೆ. ಅವತ್ತಿಗೆ ಮಾಡಿದ್ರು. ಆಮೇಲೆ ಓನನಲ್ಲೇ ಮತ್ತೆ ಓ ಪ್ರೇಮವೇ ಟೈಮ್ಗೆ ಫಸ್ಟ್ DTS ಆಯ್ತು ಇವ್ರ ಸಾಂಗ್ಸ್ಗಳು. ಈಗಲೂ ನೀವು ಅವ್ರ ಮ್ಯೂಸಿಕ್ ಮಾಡಿರ್ತಕ್ಕಂಥ ಕೋದಂಡರಾಮ ತಗೊಳ್ಳಿ, ನಾನು ನನ್ನ ಹೆಂಡ್ತಿರು ತಗೊಳ್ಳಿ ಸರ್, ಆ ಸಾಂಗ್ಸ್ ಎಲ್ಲ ಆಡಿಯೋ ಪ್ಯಾನಿಂಗು, ಸರೌಂಡು, ಡಾಲ್ಬಿ ಎಲ್ಲ ಅವತ್ತೇ ಮಾಡಿದ್ರು. ಮೇ ಬಿ ಅವತ್ತು ಒಂದು ಕಮರ್ಷಿಯಲ್ ಸಕ್ಸಸ್ ಸಿಕ್ಕಿಲ್ಲ ಅಂದ್ಬಿಟ್ಟು ಅದು ಹಂಗೆ ಮಣ್ಣೊಳಗಡೆ ಉದುಗಿ ಹೋಯ್ತು. ನೀವು ಅಬ್ಸರ್ವ್ ಮಾಡಿದ್ರೆ ಆ ಆಡಿಯೋ ರಿಚ್ನೆಸ್ಸೇ ಬೇರೆ ಇತ್ತು. ಈಗ ಜೆನ್ಸಿಗಳು ಮಲ್ಲೆ ಹೂವ ಚಂದಾನೋ ನನ್ನ ಹುಡುಗಿ ಚಂದಾನೋ ಚಂದಕ್ಕೆ ಚಂದ, ಆ ಹಾಡನ್ನ ಇವಾಗ ರೀಲ್ಸ್ ಮಾಡ್ತಾ ಇದಾರೆ. ಯಾರವ್ವ ಇವಳು ಚೆಲುವೆ ಅದು ಇವಾಗ ರೀಲ್ಸ್ ಆಗ್ತಾ ಇದೆ, ಅವತ್ತಾಗ ಆಗಿಲ್ಲ. ಅವತ್ತು ಯಾವ್ಯಾವ ಕಾರಣಕ್ಕೂ ಆಗಿರಲಿಲ್ಲ. ಅದೇ ತರನೇ ಶಾಂತಿ ಕ್ರಾಂತಿನಿ ಎತ್ಕೊಂಡ್ ಬಂದು ಸಂಭ್ರಮಿಸಿ ತಲೆ ಮೇಲೆ ಹೊತ್ಕೊಂಡಿದಾರಲ್ಲ ಸರ್, ನನ್ನ ಪ್ರಕಾರ ಸರ್ ಇನ್ನೂ ತುಂಬಾ ಇದೆ. ರವಿಚಂದ್ರನ್ ಸರ್ ಇನ್ನೂ ಸುಪ್ತವಾಗಿ ಇರತಕ್ಕಂತಹ ಒಂದು ಮಾಣಿಕ್ಯಗಳು ತುಂಬಾ ಇದಾವೆ. ಅದನ್ನೆಲ್ಲ ಒಂದೊಂದೇ ತೆಗೆದು 100% ಜೆನ್ಸಿಗಳು ಮತ್ತು ಕಲಾಭಿಮಾನಿಗಳು, ಜೆನ್ಸಿಗಳು ಹೇಗಾಗಿದ್ದಾರೆ ಅಂತಂದ್ರೆ, ಯಾವುದೇ ಒಳ್ಳೆ ಸತ್ವಯುತವಾದ ಸಿಕ್ಕಿದ್ರೆ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ಗೆ ಹೋಗ್ತಾ ಇದಾರೆ, ಎವ್ರಿಡೇ ಜಿಮ್ಗೆ ಹೋಗ್ತಾ ಇದಾರೆ, ಎವ್ರಿಡೇ ಯೋಗಾಭ್ಯಾಸ ಮಾಡ್ತಾ ಇದಾರೆ. ಅವ್ರಿಗೆ ಏನು ಹೇಳ್ಕೊಡೋದೇ ಬೇಡ ಸರ್. ಮೇ ಬಿ ನಮ್ಮ ಹಿಂದಿನ ಜನರೇಷನ್ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಇಂದ ಏನೇನ್ ಬೇಕೋ ಊಟಗಳನ್ನು ಮಾಡ್ಕೊಂಡ್ವಿ, ಎಲ್ಲೆಲ್ಗೋ ಹೊಟ್ಟೋದ್ವಿ. ಆದ್ರೆ ಜೆನ್ಸಿ ಜಾಗೃತವಾಗಿದ್ದಾರೆ. ಅವರು ಈ ತರ ನಿಜವಾದಂತಹ ತತ್ವ ಎಲ್ಲಿದೆ ಅದನ್ನ ಹುಡುಕಿ ಹೆಕ್ಕಿ, ಹೌದಲ್ವಾ ನಮ್ಮ ರವಿಚಂದ್ರನ್ ಸರ್ ಎಲ್ಲಾ ಮಾಡಿದಾರಲ್ವಾ ಅಂತ ಹೆಕ್ಕಿ ಅವರು ಅದನ್ನ ಸಂಭ್ರಮಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾನು ಆಗ್ಲೇ ಹೇಳ್ದಂಗೆ ಗ್ರಾಮದಿಂದ ಇನ್ಸ್ಟಾಗ್ರಾಮ್ದವರೆಗೂ ಶಾಂತಿ ಕ್ರಾಂತಿ ನಿಟ್ಟಿದ್ದಾರೆ.